ಮಾತಿನ ಭರದಲ್ಲಿ ನವರಸ ನಾಯಕ ಜಗ್ಗೇಶ್ ಎಡವಟ್ ಮಾಡಿಕೊಂಡಿದ್ದಾರೆ. ವರ್ತೂರು ಸಂತೋಷ್ಗೆ ಕಿತ್ತೋದ್ ನನ್ ಮಗ ಅನ್ನೋ ಪದ ಬಳಕೆ ಯೂಸ್ ಮಾಡಿದ್ದಾರೆ. ಅವನ್ಯಾರೋ ಕಿತ್ತೋದ್ ನನ್ ಮಗ ಹುಲಿ ಉಗುರು ಹಾಕೊಂಡು ತಗ್ಲಾಕೊಂಡ, ಅವನಿಂದ ನನ್ನ ಮನೆ ಮುಂದೆ ಕ್ಯಾಮ್ರಾ ಬರುವಂತಾಯಿತು ಅಂತ ಅಂದಿದ್ದಾರೆ. ಕಿತ್ತೋದ್ ನನ್ ಮಗ ರಿಯಲ್ ಹಾಕೊಂಡು ತಗ್ಲಾಕೊಂಡಿದ್ದಾನೆ ಅಂತ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ವರ್ತೂರು ಸಂತೋಷ್ ವಿರುದ್ಧದ ಈ ಪದ ಬಳಕೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಗ್ಗೇಶ್ ಮಾತಿಗೆ ಜಾಲತಾಣದಲ್ಲಿ ವರ್ತೂರು ಫ್ಯಾನ್ಸ್ ಕಿಡಿಕಾರ್ತಾ ಇದ್ದಾರೆ. ರಂಗನಾಯಕ ಸಿನಿಮಾದ ಕಾರ್ಯಕ್ರಮದಲ್ಲಿ ಈ ಅವಾಂತರ ಮಾಡಿಕೊಂಡಿದ್ದಾರೆ ನಟ ಜಗ್ಗೇಶ್. ಆಮೇಲೆ ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊಂಬನೆ ಅಂತ ಹುಲಿ ಬದುಕೊಂಡು ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ಹಾಕೊಂಡ್ಬಿಟ್ಟು ನೋಡ್ರಿ, ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿದು ಕಡೆ ಇನ್ನೇನಿದ್ರು ನೆಕ್ಸ್ಟ್ ಅವ್ರಿಗೆ ಜೈಲೂಟ ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊಂಬನೆ ಅಂತ ಹುಲಿ ಬದುಕೊಂಡು ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ಹಾಕೊಂಡ್ಬಿಟ್ಟು ನೋಡ್ರಿ, ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು. ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತ ಹಾಕೊಂಡು ಹೋಗ್ತಾವ್ರೆ, ಮುಗಿದು ಕಡೆ ಇನ್ನೇನಿದ್ರು ನೆಕ್ಸ್ಟ್ ಅವ್ರಿಗೆ ಜೈಲೂಟ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನ್ಯೂಸ್ ರೂಮ್ನಿಂದ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಭರತ್, ಯಾಕೆ ಪದೇ ಪದೇ ನಟ ಜಗ್ಗೇಶ್ ಅವರು ಈ ರೀತಿ ಎಡವಟ್ ಮಾಡಿಕೊಳ್ತಾ ಇರೋದು ಅಂತ ಈಗ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕೆ ಫ್ಯಾನ್ಸ್ ಕೂಡ ಕಿಡಿಕಾರ್ತಿದ್ದಾರಂತೆ. ಏನು ಹೇಳ್ತಿದ್ದಾರೆ ಹಾಗಾದರೆ ವರ್ತೂರ್ ಸಂತೋಷ್ ಫ್ಯಾನ್ಸ್? ಸಭಾ, ಈ ಪ್ರಕರಣದ ವಿಚಾರವನ್ನು ಹೇಳೋದಕ್ಕೂ ಮುಂಚೆ ಒಂದು ಸಣ್ಣ ಹಿನ್ನೆಲೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಮನೊಳಗಡೆ ಕಂಟೆಸ್ಟೆಂಟ್ ಆಗಿದ್ದಂತಹ ವರ್ತೂರ್ ಸಂತೋಷ್ ಅವರು ಹುಲಿ ಉಗಿರಿನ ಪೆಂಡೆಂಟ್ ಧರಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ವರ್ತೂರ್ ಸಂತೋಷ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ 1 ವಾರಗಳ ಕಾಲ ಅವರು ಪರಪ್ಪನಗರ ಜೈಲಿನಲ್ಲಿ ಕೂಡ ಇರಬೇಕಾಗುತ್ತೆ. ಈ ಒಂದು ಪ್ರಕರಣ ಆ ಸ್ಯಾಂಡಲ್ವುಡ್ ನಟರಿಗಾಗಿರ್ಬೋದು ಅಥವಾ ಕೆಲವೊಂದು ರಾಜಕೀಯ ನಾಯಕರಿಗೂ ಕಂಟಕ ಆಗಿತ್ತು. ಇದೇ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ಜಗ್ಗೇಶ್ ಅವ್ರಿಗೂ ಈ ಪ್ರಕರಣ ಕಂಟಕವಾಗಿತ್ತು. ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಗ್ಗೇಶ್ ಅವ್ರಿಗೂ ಕೂಡ ಖುದ್ದು ನೋಟಿಸ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ನಮ್ಮ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಜಗ್ಗೇಶ್ ಅವರು ಒರಿಜಿನಲ್ ಹುಲಿ ಉಗಿರಿನ ಪೆಂಡೆಂಟ್ ಧರಿಸಿದ್ದೇನೆ ಅನ್ನೋದನ್ನು ಹೇಳ್ಕೊಂಡಿದ್ರು. ಆ ವಿಚಾರವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಗ್ಗೇಶ್ ಅವರಿಗೆ ಕೂಡ ನೋಟಿಸ್ ಕೊಟ್ಟಿದ್ರು. ಜೊತೆಗೆ ಅವರ ಮನೆಗೆ ದಾಳಿ ಮಾಡಿ ಮನೆಯಲ್ಲಿ ಒಂದು ಪರಿಶೀಲನೆ ಕೂಡ ಮಾಡಿದ್ರು. ಅಂತ ಹೇಳಿದ್ರೆ ಹುಲಿ ಉಗಿರಿನ ಪೆಂಡೆಂಟ್ ಏನಾದರೂ ಮನೆಯಲ್ಲಿ ಇದೆಯಾ ಅಂತ ಹೇಳಿ ಪರಿಶೀಲನೆ ಕೂಡ ಮಾಡಿದ್ರು. ಈ ಘಟನೆಯನ್ನು ಇದನ್ನು ಪ್ರಶ್ನಿಸಿ ಜಗ್ಗೇಶ್ ಅವರು ಹೈಕೋರ್ಟಲ್ಲಿ ಒಂದು ಅರ್ಜಿ ಹಾಕಿ ಈ ನೋಟಿಸ್ಗೆ ತಡೆ ಕೂಡ ತಂದಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆಗಿದಂತಹ ಸಂದರ್ಭದಲ್ಲೂ ಕೂಡ ಜಗ್ಗೇಶ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಈ ಹುಲಿ ಉಗಿರಿನ ಪೆಂಡೆಂಟ್ ವಿಚಾರವಾಗಿ ಮಾತಾಡಿರಲಿಲ್ಲ. ಆದರೆ ಕಳೆದ 2 ದಿನಗಳ ಹಿಂದೆ ರಂಗನಾಯಕ ಸಿನಿಮಾದ ಒಂದು ಪ್ರೆಸ್ ಮೀಟ್ನಲ್ಲಿ ಭಾಗಿಯಾಗಿದ್ರು. ಏನು ಗುರುಪ್ರಸಾದ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ, ಜೊತೆಗೆ ಜಗ್ಗೇಶ್ ಅವರೇ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹುಲಿ ಉಗಿರಿನ ಪೆಂಡೆಂಟ್ ಏನು ವಿಚಾರ ಆಗಿತ್ತು ಅದನ್ನು ಕೂಡ ಅವರು ಮಾತಾಡುವಂತಹ ಭರದಲ್ಲಿ ವರ್ತೂರ್ ಸಂತೋಷ್ ಅವರ ಹೆಸರು ಹೇಳೋದಿಲ್ಲ, ಆದರೆ ಪರೋಕ್ಷವಾಗಿ ವರ್ತೂರ್ ಸಂತೋಷ್ ಅವರನ್ನ ಏಕವಚನದಲ್ಲಿ ಅಂತ ಹೇಳಿದ್ರೆ ಅವನು ಯಾರೋ ಕಿತ್ತೋದ್ ನನ್ನ ಮಗ ಹುಲಿ ಉಗಿರಿನ ಪೆಂಡೆಂಟ್ ಹಾಕಿದ್ದ ಅಂತೇಳಿ ಒಂದು ವಾಕ್ಯವನ್ನು ಬಳಸ್ತಾರೆ. ಇದು ಎಲ್ಲೋ ಒಂದು ಕಡೆ ವರ್ತೂರ್ ಸಂತೋಷ್ ಅವರ ಒಂದು ಫಾಲೋವರ್ಸ್ ಏನಿದ್ದಾರೆ, ಒಂದು ಅಭಿಮಾನಿಗಳೇನಿದ್ದಾರೆ ಅವರನ್ನು ಕೆರಳಿಸಿದೆ. ಈಗ ಈ ವಿಚಾರವಾಗಿ ಜಗ್ಗೇಶ್ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು, ಅವರ ಮಾತಿನ ಮೇಲೆ ಅವರು ನಿಗಾ ಇಟ್ಕೊಳ್ಬೇಕು, ಅವ್ರು ಈ ಕೂಡಲೇ ಕ್ಷಮೆ ಕೇಳಬೇಕು. ವರ್ತೂರ್ ಅವ್ರನ್ನ ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವ್ರು ಈ ರೀತಿ ಬಳಸಬಾರ್ದು ಮಾತುಗಳನ್ನ, ಅವರು ಒಂದು ಮರ್ಯಾದಸ್ಥವಾಗಿ ನಡ್ಕೋಬೇಕು. ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅವರ ಘನತೆಗೆ ತಕ್ಕಂತೆ ಅವರು ನಡೆದುಕೊಳ್ಬೇಕು ಅಂತೇಳಿ ಈಗ ಸಾಕಷ್ಟು ಟೀಕೆಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದು. ಒಟ್ಟಾರೆ ಏನು ಹುಲಿ ಉಗಿರಿನ ಪೆಂಡೆಂಟ್ ಕೇಸ್ ಏನು ರಾಜ್ಯದಲ್ಲಿ ಅಥವಾ ಸ್ಯಾಂಡಲ್ವುಡ್ ವಲಯದಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳಿಗೆ, ಸಾಕಷ್ಟು ರಾಜಕೀಯ ನಾಯಕರಿಗೆ ಒಂದಿಷ್ಟು ಕಂಟಕ ಎದುರಾಗಿತ್ತು. ಇದೆಲ್ಲವೂ ತಣ್ಣಗಾಯಿತು ಅನ್ನೋ ಈ ಸಂದರ್ಭದಲ್ಲಿ ಜಗ್ಗೇಶ್ ಅವರು ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲಿ ಒಂದು ಏಕವಚನದಲ್ಲಿ ಅವನು ಪದ ಪ್ರಯೋಗ ಮಾಡಿರೋದು, ಜೊತೆಗೆ ಒಂದು ಏನು ಅವ್ರನ್ನ ಕಿತ್ತೋದ್ ನನ್ನ ಮಗ ನೀನು ಪದ ಬಳಕೆ ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ ವರ್ತೂರ್ ಅಭಿಮಾನಿಗಳನ್ನ ಈಗ ಕೆರಳಿಸಿದೆ. ಒಟ್ಟಾರೆ ವರ್ತೂರ್ ಅಭಿಮಾನಿಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸೊ ಅವರು ಜಗ್ಗೇಶ್ ಅವ್ರನ್ನ ಟ್ಯಾಗ್ ಮಾಡಿ ಜಗ್ಗೇಶ್ ಅವರು ಈ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಲೇಬೇಕು, ಇಲ್ಲದ್ರೆ ನಾವು ಬಿಡೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ ಅನ್ನೋ ಹಂತಕ್ಕೆ ಅವರಿಗೆ ಕಮೆಂಟ್ಸ್ಗಳನ್ನ ಮಾಡ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಭರತ್. ಕೆಲವೇ ಕ್ಷಣದಲ್ಲಿ ಬಿಟ್ಟುಬಿಟ್ಟ. ಆಮೇಲೆ ನೋಡ್ರಿ, ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊಂಬನೆ ಅಂತ ಹುಲಿ ಬದುಕೊಂಡು ನಾನು ಹೆಮ್ಮೆಯಿಂದ ಹೇಳಿದೆ. ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿ ಹಾಕೊಂಡ್ಬಿಟ್ಟು ನೋಡ್ರಿ, ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು.
ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಕೇಳಕ್ಕೆ ಅಸಾಧ್ಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ. ಮುಗಿದು ಒಂದ್ ಕಡೆ, ಇನ್ನೇನಿದ್ರು ನೆಕ್ಸ್ಟ್ ಅವ್ರಿಗೆ ಜೈಲೂಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.